ಬೋರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿದು 7 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೀಕರ ದುರಂತದ ಬಳಿಕ ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ತಾ ಇದೆ. ರಾಜ್ಯದ ಎಲ್ಲ ಆಸ್ಪತ್ರೆಯ ದುರಸ್ತಿ ಕುರಿತಂತೆ ವರದಿ ನೀಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಜನ ದುರ್ಮರಣ ಹೊಂದಿದಂಥ ಪ್ರಕರಣ ಇದು. ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ನಡೆದಿರುವಂಥ ದುರಂತ ಯಾವಾಗಲೂ ಕೂಡ ಅಷ್ಟೇ. ದುರಂತಗಳು ಸಂಭವಿಸಿದ ಹೊರತಾಗಿ ಮೊದಲೇ ಕ್ರಮವನ್ನು ತೆಗೆದುಕೊಳ್ಳುವ ರೂಢಿ ಸಂಪ್ರದಾಯ ನಮ್ಮಲ್ಲಿಲ್ಲ. ಅಪಾಯ ಸಂಭವಿಸಬೇಕು, ಅಮಾಯಕರ ಪ್ರಾಣಗಳು ಬಲಿಯಾಗಬೇಕು, ಆ ನಂತರದಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ. ಬೋರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿದು 7 ಜನ ಸಾವನ್ನಪ್ಪಿದ ನಂತರದಲ್ಲಿ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಚೆಕ್ ಮಾಡಲಿಕ್ಕೆ ಹೊರಟಿದ್ದಾರೆ. ಮತ್ತೆ ಈ ರೀತಿಯ ಅವಘಡ ಸಂಭವಿಸಬಾರದು ಅಂತ ಹೇಳಿ ಎಲ್ಲ ಆಸ್ಪತ್ರೆಗಳ ತಡೆಗೋಡೆ ಕಾಂಪೌಂಡ್ಗಳ ದುರಸ್ತಿ ಕಾರ್ಯದ ವರದಿಯನ್ನು ತರಿಸಿಕೊಳ್ಳಲಿಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಂದಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಸ್ಥಿತಿಗತಿಗಳ ಕುರಿತಂತೆ ವರದಿ ಸಲ್ಲಿಸಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಜೊತೆಗೆ ಬೋರಿಂಗ್ ಆಸ್ಪತ್ರೆ ಘಟನೆ ಕುರಿತು ಆಂತರಿಕ ವರದಿಯನ್ನು ಕೂಡ ಸಲ್ಲಿಸಬೇಕು. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಸೂಚನೆಯನ್ನು ಕೊಟ್ಟಿದ್ದಾರೆ. ವರದಿ ಆಧರಿಸಿ ನಿರ್ಲಕ್ಷ್ಯ ವಹಿಸಿದವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ. ಬೋರಿಂಗ್ ಆಸ್ಪತ್ರೆಯ ಚೀಫ್ ಇಂಜಿನಿಯರ್ ಮೇಲೆ ಕೂಡ ಕ್ರಮದ ತೂಗುಗತ್ತಿ ಈಗ ತೂಗ್ತಾ ಇದೆ. ಇದೆಲ್ಲ ಬಂದ್ಬಿಟ್ಟು ನೀವು ಮುಂದೆಂದ ಬಂದಿದೆ. ನಾನೇನು ಗಾಡಿ ಇತ್ತು, ನಾನೇನು ನೋಡಿ, ಈಗ ಅದೇ ನಾನು ನಮ್ಮ ಅಧಿಕಾರಿಗಳ ಜೊತೆ ಮತ್ತು ನಮ್ಮ ACS ಜೊತೆ ಇಲ್ಲಿ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಈಗ ಇದೊಂದು ಭಾಳ ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಇದರಿಂದ ಅಮಾಯಕ 7 ಜನರ ಸಾವಾಗಿದೆ. ಆಮೇಲೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ ಮತ್ತು ಇದನ್ನು ಪರಿಶೀಲನೆ ಮಾಡಿದ್ದಾರೆ. ಒಂದು ಡೈರೆಕ್ಷನನ್ನು ನಾವು ನೋಡಿ, ಈಗ ಅದೇ ನಾನು ನಮ್ಮ ಅಧಿಕಾರಿಗಳ ಜೊತೆ ಮತ್ತು ನಮ್ಮ ACS ಜೊತೆ ಇಲ್ಲಿ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಈಗ ಇದೊಂದು ಭಾಳ ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಇದರಿಂದ ಅಮಾಯಕ 7 ಜನರ ಸಾವಾಗಿದೆ. ಆಮೇಲೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ ಮತ್ತು ಇದನ್ನು ಪರಿಶೀಲನೆ ಮಾಡಿದ್ದಾರೆ. ಒಂದು ಡೈರೆಕ್ಷನನ್ನು ನಾವು ಚೀಫ್ ಇಂಜಿನಿಯರಿಗೆ ಕೊಡ್ತಾ ಇದ್ದೀವಿ. ಈ ಕಂಪೌಂಡ್ ವಾಲ್ ಯಾಕೆ ಕುಸಿದಿದೆ, ಆಮೇಲೆ ಅದರ ಸ್ಟ್ರೆಂತ್ ಏನು, ಯಾಕಂದರೆ ಇದು ಎಂಟೈರ್ ಭಾಳ ಹಳೆ ಒಂದು ಕಂಪೌಂಡ್ ವಾಲ್ ಇದೆ. ಹಾಗಾಗಿ ಅದರ ಸ್ಟ್ರೆಂತನ್ನು ಚೆಕ್ ಮಾಡೋದಕ್ಕೆ ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಈ ರೀತಿ ಅವುಗಳ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಎಕ್ಸಿಸ್ಟಿಂಗ್ ನಮ್ಮದೆಲ್ಲ ಓಲ್ಡ್ ಹಾಸ್ಪಿಟಲ್ ಇದು ಆಗಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಳೆ ಕಟ್ಟಡಗಳು, ಹಳೆ ಗೋಡೆಗಳು ಯಾವುದ್ಯಾವುದಿದೆ ಅದರದ ಸ್ಟ್ರೆಂತನ್ನು ಚೆಕ್ ಮಾಡೋಕ್ಕೂ ಕೂಡ ಒಂದು ನಿರ್ದೇಶನವನ್ನು ಕೊಡ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಏನು ಕಾರಣ ಅಂತ ಇಲ್ಲ, ಅದೇ ಈಗ ಅದು ಟೆಕ್ನಿಕಲ್ ಪರ್ಸನ್ಸೇ ಹೇಳಬೇಕು. ಯಾಕಂದರೆ ಇದು ಹಳೆ ಗೋಡೆ ಇದೆ. ಆಮೇಲೆ ಇದಕ್ಕೆ ಕಾರಣ ಏನು, ಆಮೇಲೆ ಮಳೆಯಿಂದ ಇದು ಅದೇನಾದರೂ